ವೈದ್ಯೋ ನಾರಾಯಣ ಭವ ಅಂತ ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲ ಮಾತಾಡ್ತೀವಿ. ನಮ್ಮ ಸರ್ಕಾರ ಇದ್ದಾಗ ಮನ್ನಳ್ಳಿ PHCಗೆ CSC ಆಗಿ ಪರಿವರ್ತನೆ ಮಾಡಿ 1 ವರ್ಷ ಕೆಳಗಡೆ ಉದ್ಘಾಟನೆ ಮಾಡಿದ್ವಿ ನಾವು. ಅದಾದ್ಮೇಲೆ ಕೂಡ ಇನ್ನೂ ತನ ಒಂದು D ಗ್ರೂಪ್ ನೌಕರರು ಕೂಡ ಅಲ್ಲಿ ನೇಮಕ ಮಾಡಿಲ್ಲ, ಒಬ್ಬ ಡಾಕ್ಟರ್ ಕೂಡ ನೇಮಕ ಆಗಿಲ್ಲ. ಸುಮಾರು 10 ಕೋಟಿ ಸರ್ಕಾರದ ವೆಚ್ಚ ಆ ಒಂದು ಕಟ್ಟಡಕ್ಕೆ ನಿರ್ಮಾಣ ಆಗಿದೆ, ಪೋಸ್ಟ್ಮಾರ್ಟಮ್ ರೂಮ್ ಆಗಿದೆ, ಇನ್ನಿತರ ಎಲ್ಲ ಫರ್ನಿಚರ್ ಬಂದಿದೆ. ಓನ್ಲಿ ಎಕ್ವಿಪ್ಮೆಂಟ್ಸ್ ಬರಬೇಕು, ಅದು 3 ಕೋಟಿ ಹಣ ಹಾಗೇ ಇದೆ. ಇನ್ನು DHO ಕೂಡ ಟೆಂಡರ್ ಮಾಡಿಲ್ಲ. ನಾನು ಸುಮಾರು 8-10 ಸಲ ನಾನು ಮನವಿ ಮಾಡಿದ್ದೀನಿ. ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ರೆ, ಒಂದ್ಸಲ ಮಂತ್ರಿಯವರು ಕೂಡ ಇಲ್ಲೇ ಒಳಗಡೆ ಕೂತಾಗ ಹೇಳಿದ್ದೆ. ಮನ್ನಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ, ಪೂರ್ತಿ ತೆಲಂಗಾಣ ಹತ್ತಿದ ಊರಿದೆ. ಎಲ್ಲ ತೆಲುಗು ಮಾತಾಡೋ ಜನ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ OBC ಜನ ಕಡುಬಡವರು ಇರ್ತಾರೆ ಅಧ್ಯಕ್ಷರೇ. ಹರ್ಷಗುಪ್ತ ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತು, ಅಲ್ಲಿ DC ಆಗಿ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ. ಯಾಕ ಅಷ್ಟೊಂದು ಕಡುಬರಿದೆ. ಅಲ್ಲೊಂದು CSC ಮಾಡಿದಗೋಸ್ಕರ ಇನ್ನೂ 1 ವರ್ಷ ಇತ್ತು ನೇಮಕ ಮಾಡಿಲ್ಲ ಅಂದ್ರೆ ಅಲ್ಲಿಂದ DHO ಏನ್ ಮಾಡ್ತಾ ಇದಾರೆ, ಮೇಲಿಂದ ವರದಿ ಕೊಟ್ಟರ ಇಲ್ಲೋ, ಮೇಲಂತ ಸಚಿವರಿಗೇನು ಹೇಳಿದಾರ ಇಲ್ಲೋ, ಅಂದ್ರೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಇದಾರ ಅಂತ ನಾ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಮೊನ್ನೆ ಕೇಳಿ ಗ್ರಾಮ ಯಾವ ತರ ನಮ್ಮ ಶಾರದಾ ಅಕ್ಕೋರು ಹೇಳಿದ್ರು, ಅವ್ರಿಗೂ ತಾಲೂಕಾ ಆಸ್ಪತ್ರೆ ಇಲ್ಲ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೂ ತಾಲೂಕಾ ಆಸ್ಪತ್ರೆ ಇಲ್ಲ, ಜಿಲ್ಲಾ ಆಸ್ಪತ್ರೆ ಇಲ್ಲ. ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಟೋಟಲಿ ಗ್ರಾಮೀಣ ಪ್ರದೇಶ ಕೂಡುವಂತ ಕ್ಷೇತ್ರ. ಮನೆ ಕೇಳಿ ಒಂದು ದೊಡ್ಡ ಗ್ರಾಮ, ಅಲ್ಲಿ ಗೈನಕಾಲಜಿಸ್ಟ್ ಇದ್ರು ಅಧ್ಯಕ್ಷರೇ 1.5 ವರ್ಷ ಕೆಳಗಡೆ. ಅವರನ್ನ ವರ್ಗಾವಣೆ ಮಾಡಿ ಬಾಲ್ಕಿ ತಾಲೂಕಕ್ಕೆ ಹಾಕಿದ್ದಾರೆ. ಪೋಸ್ಟಿಂಗ್ ಇಲ್ಲೇ ಆ ಮೇಡಮ್ದು. ಇನ್ನೂ ತನಕ ಕೂಡ ಗೈನಕಾಲಜಿಸ್ಟ್ ಒಂದು ಕೊಟ್ಟಿಲ್ಲ. ಅಲ್ಲಿ ಹೆರಿಗೆ ಓನ್ಲಿ ಸ್ಟಾಫ್ ನರ್ಸ್ ಅಷ್ಟೇ ಹೆರಿಗೆ ಮಾಡ್ತಾ ಇದ್ದಾರೆ. ಫುಲ್ ಒಂದು 30,000 ಜನಸಂಖ್ಯೆ ಇದ್ದಂತ ಊರು ಪಕ್ಕ ಅಕ್ಕಪಕ್ಕ 30-40 ಹಳ್ಳಿ ಊರು ಬರ್ತದೆ ಅಧ್ಯಕ್ಷರೇ. ಸುಮಾರು ಸಲ KDPL ಡಿಸ್ಕಸ್ ಮಾಡಿದೆ, ಉಸ್ತುವಾರಿ ಸಚಿವರಿಗೆ ಹೇಳಿದೆ, ಪತ್ರ ಬರೆದೆ. ಇನ್ನೂ ತನ ಒಂದು ಗೈನಕಾಲಜಿಸ್ಟ್ ಕೊಟ್ಟಿಲ್ಲ ಅಧ್ಯಕ್ಷರೇ. ಅಲ್ಲಿ ಸ್ಟಾಫ್ ನರ್ಸ್ ಅಷ್ಟೇ ಪಾಪ ಹೆರಿಗೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಒಂದು ಅಲ್ಲಿ ಹೆರಿಗೆ ಮಾಡ್ಲಿಕ್ಕಾಗಿಲ್ಲ ಅಂತ ಮನೆ ಕೆಳಗೆ ತಂದ್ರು, ದಾರಿಯಲ್ಲೇ ಮೃತಪಟ್ಟರು ಅಧ್ಯಕ್ಷರೇ. ಇದು ನಮ್ಮ ಬೆಂಬಳಖೇಡದ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಂದ್ರೆ ಈ ತರ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರಿಗೆ, ಸ್ವಲ್ಪ ಇದ್ರ ಬಗ್ಗೆ ಸೀರಿಯಸ್ ತಗೊಂಡು ಎಲ್ಲೆಲ್ಲಿ ಡಾಕ್ಟರ್ಸ್ ಇಲ್ಲ, ಎಲ್ಲೆಲ್ಲಿ ಕೊರತೆ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ಡಾಕ್ಟರ್ ಎಜುಕೇಶನ್ ಒಂದು ಡಾಕ್ಟರ್ ಬಹಳ ಪುಣ್ಯದ ಕೆಲಸ. ಜನರಿಗೆ ನೇರವಾಗಿ ಮುಟ್ಟಂತ, ಜನರಿಗೆ ಸಹಾಯ ಮಾಡಂತ ಯಾವ್ದ್ರ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ಆರೋಗ್ಯ ಡಿಪಾರ್ಟ್ಮೆಂಟ್. ಅದನ್ನ ಇದೊಂದು ಆಂಬ್ಯುಲೆನ್ಸ್ ಇದೆ 4 ತಾಲೂಕ, ಚಾಂಗ್ಲೇರಿ, ಬೆಮಳಖೇಡ ಅಂಡ್ ಮೊನ್ನೆ ಕೇಳಿ 3 PHC ಇದೆ ಅಧ್ಯಕ್ಷರೇ. ಅದರಲ್ಲಿ ಆಂಬ್ಯುಲೆನ್ಸ್ 3 ಇದೆ, ಡ್ರೈವರ್ ಒಬ್ಬನೇನು ಅಧ್ಯಕ್ಷರೇ. ಸುಮಾರು ಸಲ ಹೇಳಿದ್ರು, ಇಲ್ಲ ಮೇಲಿಂದೇ ಬಂದಿಲ್ಲ, ಮೇಲಿಂದೇ ಅಪ್ರೂವಲ್ ಬಂದಿಲ್ಲ, D ಗ್ರೂಪ್ ಅಪ್ರೂವಲ್ ಬಂದಿಲ್ಲ. ಈ ತರ ಅಂದ್ರೆ ಅವ್ರಿಗೆ ಅಧಿಕಾರ DHO ಅವರಿಗೆ ಕೊಡ್ರಿ ಮೇಲಿಂದೆ. ನಿಮ್ ಸೆಕ್ರೆಟರಿ ACS ಲೆವೆಲ್ ಮಿನಿಸ್ಟರ್ ಆಂಬ್ಯುಲೆನ್ಸ್ ಡ್ರೈವರೇ ಇರ್ಲಿಲ್ಲ ಅಂದ್ರ ಅವ್ನ ಹೆಂಗ್ ಬೀದರ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೀದರ್, ಸೋಲಾಪುರ, ಹೈದರಾಬಾದ್ ಹೇಗೋಯ್ತಾನ ಅವನು? ಹಾದಿಯಲ್ಲೇ ಮರಣ ಹೊಂತಾರ. ಅದಕ್ಕಿಂತ ಸಾಕಷ್ಟು ಉದಾಹರಣೆಗಳಿವೆ. ಪೇಪರ್ ಕಟ್ಟಿಂಗ್ ಕೂಡ ತಮಗೆ ಕೊಡ್ತೀನಿ ನಾನು. ಅಂದ್ರೆ ಎಟ್ಲೀಸ್ಟ್ ಅಧಿಕಾರ ಕೊಡ್ರಿ, ರಿವಾಲ್ವಿಂಗ್ ಫಂಡ್ ಕೊಡ್ರಿ. ಅದಕ್ಕೆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ತೋಲಿಕ್ರ ಒಂದು ಅಧಿಕಾರ ಕೊಡ್ರಿ ಕೆಳಮಟ್ಟ DHO ಒಳಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಈ ತರ ಸಾಕಷ್ಟು ಮತ್ತೇನು CSCಗಳಿಗೆ ಹಣ ಕೊಡ್ತೀರಿ 2.5 ಲಕ್ಷ 3 ಲಕ್ಷ ಪ್ರತಿ ಕ್ವಾರ್ಟರ್ಗೆ. ಅದನ್ನ ಜಾಸ್ತಿ ಮಾಡಿ ಎಮರ್ಜೆನ್ಸಿ ಇಲ್ಲಿ ನಿಮ್ ಡ್ರಗ್ ಲಾಜಿಸ್ಟಿಕ್ ಮೆಡಿಸಿನ್ ಬರ್ಲಿಲ್ಲ ಅಂದ್ರೆ ಅವರಿಗೆ ಅಧಿಕಾರ ಕೊಡ್ರಿ. ಒಂದು 5 ಲಕ್ಷ ರೂಪಾಯಿ ರಿವಾಲ್ವಿಂಗ್ ಫಂಡ್ ಕೊಡ್ರಿ. ಅವರೇ ಅಂದ್ರ ಪರ್ಚೇಸ್ ಮಾಡಿ ಎಂಟಿ ರೇಬಿಸ್ ಆಗಲಿ, ಎಂಟಿ ಸ್ನೇಕ್ ಮೆಡಿಸಿನ್ ಇಂಜೆಕ್ಷನ್ ಎಲ್ಲ ಅಲ್ಲಿಂದಲ್ಲೇ ತಕ್ಷಣ ಪರ್ಚೇಸ್ ಮಾಡಿ. ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಅಧಿಕಾರ ಕೊಟ್ರೆ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರೇ. ಇದನ್ನ ನಾನು ಮಾನ್ಯ ಮಂತ್ರಿಯವರಿಗೆ ನಾನು ಹೇಳಕ್ ಇಚ್ಛೆ. ಮತ್ತೊಂದು MBBS, ಆಯುಷ್ ಡಾಕ್ಟರ್ಸ್ ಇರ್ತಾರೆ, ಅಲ್ಲಿ ಖಾಲಿ ಹುದ್ದೆಗಳು ಇರ್ತಾವ. ತೋಲಿಕ್ನು ಬಹಳಷ್ಟು ಮಾನದಂಡ. DC ಅವರಿಗೆ ಅಪ್ಲಿಕೇಶನ್ ಕೊಡ್ಬೇಕು. ಅವ್ರು DC ಅವ್ರು ಯಾವಾಗ ಖಾಲಿ ಇರ್ತಾರ ಅವಾಗ ಕರಿಬೇಕು. ಅವ್ರು ತೋಲಿಕೆ ಆಗಲ್ಲ. ನಾನು ಸುಮಾರು ಸಲ ಹೇಳಿನಿ, ಅಟ್ಲೀಸ್ಟ್ ಇಲ್ಲಿಂದಾದ್ರೂ ಕೊಟ್ಟು ಒಂದು ರೂಲ್ಸ್ ಸ್ವಲ್ಪ ಸಡಿಲಿಕೆ ಮಾಡ್ರಿ. ತಕ್ಷಣ ವಾಕಿನ್ ಎಂಟ್ರಿ ತಗೋರಾದ್ರೆ ಅದು DHOಗಳಿಗೆ ಪವರ್ ಕೊಡ್ರಿ. ಎಲ್ಲಿ ಖಾಲಿ ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಡ್ಯೂಟಿ ಮಾಡ್ಲಿಕ್ಕೆ ರೆಡಿಯಾರ MBBS ಡಾಕ್ಟರ್, ಆಯುಷ್, ಹೋಮಿಯೋಪತಿ ಡಾಕ್ಟರ್ಗಳಿಗೆ ತಗೋರ ಅಧ್ಯಕ್ಷರೇ. ಸಾಕಷ್ಟು ವರ್ಷಕ್ಕೆ 100 ಸಂಖ್ಯೆಯಲ್ಲಿ ಪಾಸ್ಔಟ್ ಆಗಿ ಅವ್ರ ಖಾಲಿ ಹುದ್ದೆ ಬೇರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಕೆಲಸ ಮಾಡ್ತಾ ಇದಾರೆ. ಆಯುರ್ವೇದಿಕ್ ಡಾಕ್ಟರ್ಗಳಿಗೆ ತಗೋರಿ. ಅಟ್ಲೀಸ್ಟ್ ಗ್ರಾಮೀಣ ಪ್ರದೇಶ ಚಿಕಿತ್ಸೆ ಕೊಡ್ತಾರಲ್ಲ, ಖಾಲಿ CSC ಆಸ್ಪತ್ರೆಗಳು ಖಾಲಿ ಇರ್ತಾವಲ್ಲ ಅಧ್ಯಕ್ಷರೇ,
ಅದಕ್ಕೆ ದಯವಿಟ್ಟು ಇಂಥವೆಲ್ಲ ಮಾನ್ಯ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಸಚಿವರಿಗೆ ಆದಷ್ಟು ಬೇಗನೆ ಸುಧಾರಣೆ ಮಾಡಿ ಆರೋಗ್ಯ ಡಿಪಾರ್ಟ್ಮೆಂಟ್ ಎಲ್ಲ ಸುರೇಶ್ ಗೌಡ್ರೆ ಆಯ್ತಲ್ಲ ಕನ್ಕ್ಲೂಡ್ ಮಾಡಿ ಆರೋಗ್ಯ ಡಿಪಾರ್ಟ್ಮೆಂಟ್ ಸುಧಾರಣೆ ಮಾಡ್ಬೇಕಂತ ತಮ್ಮ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ.